19ನೇ ತಾರೀಕು 6:54 ಅಮಾವಾಸ್ಯೆ ಕ್ಲೋಸ್ ಆಗುತ್ತೆ, ಮುಗಿದೋಗುತ್ತೆ. ಎಲ್ಲರೂ ಮನೆಯಲ್ಲಿ ಸ್ನಾನವನ್ನು ಮಾಡ್ಕೋಬೇಕು, ತೋರಣಗಳನ್ನು ಕಟ್ಟಬೇಕು, ನಂತರ ಬೇವು ಬೆಲ್ಲವ ಸೇವನೆ ಮಾಡಬೇಕು. ಪರಾಭವ ನಾಮ ಸಂವತ್ಸರ ಅಂದ್ರೆ ಏನು ಗೊತ್ತಾ? 40ನೇ ಸಂವತ್ಸರ ಇದು. ಯಾಕೆ ಗುರುಗಳೇ ಒಬ್ಬಟ್ಟಿನ ಊಟ ಅವತ್ತೇ ಯಾಕೆ? ನೀವು ಕೇಳಿದಂತಹ ಒಂದು ಪ್ರಶ್ನೆಗೆ ಅದ್ಭುತವಾದಂತಹ ವೈಜ್ಞಾನಿಕ ವಿವರಣೆ ನಾನು ಕೊಡ್ತೀವಿ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಧಾತುಗಳಿಗೆ ಬೇಕಾದಂತಹ ಮೂಳೆ, ಮಜ್ಜ, ಮಾಂಸ, ರಕ್ತ, ವೀರ್ಯ ಇವೆಲ್ಲದಕ್ಕೂ ಕನ್ವರ್ಟ್ ಆಗುವಂತಹ ಶಕ್ತಿ ಉಳ್ಳಂತದ್ದು ಈ ಒಬ್ಬಟ್ಟಿನಲ್ಲಿ ಬೇಳೆಯಲ್ಲಿದೆ. ನೋಡಿ, ಇನ್ನು ಬಹುತೇಕ ಜನರಲ್ಲಿ ಈ ಬಾರಿಯ ಯುಗಾದಿ ಹಬ್ಬ ಒಂದ್ ರೀತಿ ಗೊಂದಲ ಇರುವಂತದ್ದು. ಅದರಲ್ಲೂ ಗುರುವಾರ ಬಿದ್ದಿದೆ, ಗುರುವಾರದ ಸಂದರ್ಭದಲ್ಲೂ ಕೂಡ ಅಮಾವಾಸ್ಯೆ ಕೂಡ ಇದೆ. ಸೊ ಯಾವ ಸಮಯದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು, ಜೊತೆಯಲ್ಲಿ ಗುರುವಾರ ಮಾಡಬೇಕಾ ಶುಕ್ರವಾರ ಮಾಡಬೇಕಾ, ಜನರಲ್ಲಿ ಒಂದ್ ರೀತಿ ಗೊಂದಲ ಗುರುಗಳೇ, ದಯಮಾಡಿ ಅದು ತಿಳಿಸ್ಕೊಡಿ. ನಾವು ಶಾಸ್ತ್ರದ ಪ್ರಕಾರ ದೀರ್ಘಣಿತ ಸೂರ್ಯ ಸಿದ್ಧಾಂತದ ರೀತಿಯಲ್ಲೆಲ್ಲ ತೆಗೆದುಕೊಳ್ತೀವಿ. ಆದ್ರೆ ಅಮಾವಾಸ್ಯೆ ಎಂಬುದು ಅಂದ್ರೆ ಮಾರ್ಚ್ ತಿಂಗಳು 18ನೇ ತಾರೀಕೆ ಅಮಾವಾಸ್ಯೆ ಇದೆ. 19ನೇ ತಾರೀಕು 6:54 ಅಮಾವಾಸ್ಯೆ ಕ್ಲೋಸ್ ಆಗುತ್ತೆ, ಮುಗಿದೋಗುತ್ತೆ. ತದನಂತರ ಪಾಡ್ಯ ಪ್ರಾರಂಭವಾಗುತ್ತೆ. ಪ್ರಥಮ ಅದು ಚೈತ್ರ ಮಾಸ, ಶುಕ್ಲ ಪಕ್ಷ, ಪರಾಭವ ನಾಮ ಸಂವತ್ಸರ ಇವೆಲ್ಲವೂ ಬರುವಂಥದ್ದು 6:54 ನಂತರ. ತದನಂತರ ಎಲ್ಲರೂ ಮನೆಯಲ್ಲಿ ಸ್ನಾನವನ್ನು ಮಾಡ್ಕೋಬೇಕು, ತೋರಣಗಳನ್ನ ಕಟ್ಟಬೇಕು, ನಂತರ ಬೇವು ಬೆಲ್ಲವ ಸೇವನೆ ಮಾಡಬೇಕು, ನಂತರ ದೈವ ಪ್ರಸಾದಗಳನ್ನು ಮಾಡಬೇಕು, ನಂತರ ದೇವರ ಪೂಜೆಯನ್ನು ಮಾಡಬೇಕು, ದೇವರ ಪೂಜೆ ನಂತರ ಪ್ರಸಾದ ಸೇವನೆ ಮಾಡಬೇಕು. ಇದೆಲ್ಲ ಏನು ಅಭ್ಯಂಜನ ಸ್ನಾನ ಆಗಿರ್ಬೋದು ಅಥವಾ ಬೇವು ಬೆಲ್ಲದ ವಿಚಾರ ಆಗಿರ್ಬೋದು, ಇದೆಲ್ಲವನ್ನು ಸಹ 6:54 ನಂತರ 7 ಗಂಟೆ ಅಂತ ಇಟ್ಕೊಳ್ಳಿ. 7 ಗಂಟೆ ನಂತರ ಎಲ್ಲರೂ ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ ಹಬ್ಬ. ಖಂಡಿತವಾಗ್ಲೂ ಇದೆಲ್ಲರೂ ಮಾಡಿ. ಯಾಕೆಂದ್ರೆ ಈ ದಿನ ಯಾರೆಲ್ಲ ಶುಭ ಮಾತುಗಳಾಗಿರ್ಬೋದು, ಶುಭ ವಿಚಾರಗಳನ್ನಾಗಿರ್ಬೋದು, ಪಂಚಾಂಗ ಶ್ರವಣ ಅತಿ ಮುಖ್ಯವಾದಂಥದ್ದು. ಪಂಚಾಂಗ ಶ್ರವಣ ಯಾರೆಲ್ಲ ಈ ದಿನ ಕೇಳ್ತಾರೋ ಅಥವಾ ಅವರೇ ಉಲ್ಲೇಖ ಮಾಡಿ ಅಥವಾ ಉಚ್ಚಾರಣೆ ಮಾಡ್ತಾರೋ, ಖಂಡಿತವಾಗ್ಲೂ ಆ ನವಗ್ರಹಗಳು ತುಂಬಾ ಅದ್ಭುತವಾದ ಶುಭಫಲಗಳನ್ನು ಕೊಡ್ತವೆ ಅಂತ ಹೇಳ್ತಾರೆ ಬೃಹತ್ ಸಂಹಿತೆಯಲ್ಲಿ. ಆ ಕಾರಣದಿಂದ ಈ ಪರಾಭವ ನಾಮ ಸಂವತ್ಸರ ಅಂದ್ರೆ ಏನ್ ಗೊತ್ತಾ? 40ನೇ ಸಂವತ್ಸರ ಇದು. 60 ಸಂವತ್ಸರಗಳಲ್ಲಿ ಒಂದು ಸಂವತ್ಸರ ಈ 40ನೇ ಸಂವತ್ಸರ. ಒಂದು ಗುರುವು ತಾನು ನಿಂತಹ ಜಾಗದಿಂದ 1 ವರ್ಷ ತೆಗೆದುಕೊಳ್ತಾನೆ, ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾರೆ. ಆ ರೀತಿಯಲ್ಲಿ 60 ಸಂವತ್ಸರಗಳಲ್ಲಿ ಕಳೆದು 40ನೇ ಸಂವತ್ಸರಕ್ಕೆ ಬಿದ್ದಿರುವಂಥದ್ದು ಈ ಗುರುವಿನ ಒಂದು ವಿಶೇಷತೆ. ಆ ಕಾರಣದಿಂದ ಎಲ್ಲರೂ ಈಗ ನಾನು ಹೇಳಿರುವಂಥದ್ದು ಫಾಲೋ ಮಾಡಿದ್ರೆ ಸಾಕು. ಇನ್ನು ಗುರುಗಳೇ, ವಿಶೇಷವಾಗಿ ನಮ್ಗೆ ಯುಗಾದಿ ಹಬ್ಬ ಅಂದ್ರೆ ಈ ಒಬ್ಬಟ್ಟಿನ ಊಟ ತಿಂದೆ ಅದು ಪರಿಪೂರ್ಣ ಆಗೋದೇ ಇಲ್ಲ. ಯಾಕೆ ಗುರುಗಳೇ ಒಬ್ಬಟ್ಟಿನ ಊಟ ಅವತ್ತೇ ಯಾಕೆ? ಜೊತೆಲಿ ನೋಡಿ, ಒಬ್ಬ ಬಡವನಿಂದ ಹಿಡಿದು ಶ್ರೀಮಂತನವರೆಗೂ ಕೂಡ ಅವತ್ತು ಅವ್ರ ಮನೆಯಲ್ಲಿ ಒಬ್ಬಟ್ಟಿನ ಊಟ ಇದ್ದೇ ಇರುತ್ತೆ. ಆ ಒಬ್ಬಟ್ಟಿನ ಊಟದ ಕುರಿತು ಏನು ವೈಶಿಷ್ಟ್ಯತೆ ಕುರಿತು ಹೇಳಿ ಗುರುಗಳೇ. ಹೋಳಿಗೆ, ಒಬ್ಬಟ್ಟು ಈ ರೀತಿ ಹೇಳ್ತೀವಿ. ಅದು ಕೆಲ ಪ್ರಾಂತ್ಯಗಳಲ್ಲಿ ಒಬ್ಬಟ್ಟಿನ ವಿಚಾರ, ಹೋಳಿಗೆ ವಿಚಾರ ಇರ್ತದೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಂತಹ ಸಿಹಿ ತಿಂಡಿಗಳನ್ನು ಮಾಡುವಂಥದ್ದು ವಿಶೇಷ ಆಗಿದೆ. ಆದ್ರೆ ನೀವು ಕೇಳಿದಂತಹ ಒಂದು ಪ್ರಶ್ನೆಗೆ ಅದ್ಭುತವಾದಂತಹ ವೈಜ್ಞಾನಿಕ ವಿವರಣೆ ನಾನು ಕೊಡ್ತೀವಿ. ಹೋಳಿಗೆಯಲ್ಲಿ ಇರುವಂತಹ ಪದಾರ್ಥ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೋಬೇಕು. ಬೇಳೆ ಇನ್ ದ ಸೆನ್ಸ್ ಪ್ರೋಟೀನ್. ಬೆಲ್ಲ ಅಂದ್ರೆ ನಮ್ಮ ಒಂದು ವಿಚಾರದಲ್ಲಿ ಮೃತ್ಯುಂಜಯ. ಅದು ನೋಡಿ, ಸಿಹಿ ವಿಚಾರ ಜೊತೆಗೆ ಪ್ರೋಟೀನ್ ವಿಚಾರ, ತದನಂತರ ತುಪ್ಪ, ಆಯುಷು. ಈ ಒಂದು ಬರೀ ಒಬ್ಬಟ್ಟಿನಲ್ಲಿ ಇಷ್ಟು ವಿಚಾರ ಇದೆ. ಅದ್ರ ಜೊತೆಗೆ ಕೆಲವರು ಮೈದಾದಲ್ಲಿ ಮಾಡ್ತಾರೆ, ಚಿರೋಟಿ ರವೆಲ್ ಮಾಡ್ತಾರೆ, ಅವ್ರವ್ರು ಇದು. ಆದ್ರೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಬೇಳೆ, ಬೆಲ್ಲ, ತುಪ್ಪ. ಇದು ಅತಿ ಮುಖ್ಯವಾದಂಥದ್ದು. ತದನಂತರ ಅದು ಬಿಸಿ ಮಾಡಿ ನಾವು ಸೇವನೆ ಮಾಡುವಂಥದ್ದು. ಇದಿಷ್ಟರಲ್ಲೂ ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಧಾತುಗಳಿಗೆ ಬೇಕಾದಂತಹ ಮೂಳೆ, ಮಜ್ಜ, ಮಾಂಸ, ರಕ್ತ, ವೀರ್ಯ ಇವೆಲ್ಲದಕ್ಕೂ ಕನ್ವರ್ಟ್ ಆಗುವಂತಹ ಶಕ್ತಿ ಉಳ್ಳಂತದ್ದು ಈ ಒಬ್ಬಟ್ಟಿನಲ್ಲಿ ಬೇಳೆಯಲ್ಲಿದೆ. ಇದು ವೈಜ್ಞಾನಿಕವಾಗಿ ಪುರಾವೆ ಮಾಡಬಹುದು. ಬೇಕಾದ್ರೆ ನೀವು ಯಾವುದೇ ಬೇಕಾದ್ರೆ ನೀವು ಲ್ಯಾಬ್ ಹೋದ್ರು ಇದ್ರಲ್ಲಿ ಏನೇನಿದೆ ಅನ್ನೋದು ಸಹ ನೀವು ತಿಳ್ಕೋಬಹುದು. ಆ ಕಾರಣದಿಂದ ಆ ಕಾಲದಲ್ಲಿ ಒಂದು ಒಬ್ಬಟ್ಟನ್ನ ಹಾಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಂಡು ಸೇವನೆ ಮಾಡ್ತಿದ್ರು. ಅಂದ್ರೆ ಅದರಲ್ಲಿ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ರೀತಿಯಲ್ಲೂ
ನಮ್ಮ ದೇಹಕ್ಕೆ ಸೇರ್ತಿತ್ತು. ಯಾರೆಲ್ಲ ತುಪ್ಪವನ್ನು ತಿಂತಾರೋ ಅವ್ರ ಆಯುಷ್ಯು ತುಂಬಾ ಚೆನ್ನಾಗಿರ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗುತ್ತೆ. ಎಲ್ಲ ವೀಕ್ಷಕರಿಗೂ ಈ ಯುಗಾದಿ ಹಬ್ಬ ಅವರ ಮನಸ್ಸಿನಲ್ಲೂ ಮನೆಯಲ್ಲೂ ನೆಮ್ಮದಿ, ಸಂತೋಷ, ಆನಂದ, ಆರೋಗ್ಯ, ಆಯುಷ್ಯನ್ನು ಕರುಣಿಸಲಿ ಅಂತ ಆ ಪರಮಾತ್ಮನಲ್ಲಿ ನಾನು ಬೇಡ್ಕೊಂತೀನಿ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟಾಗಿತ್ತು ಯುಗಾದಿ ಹಬ್ಬದ ವೈಶಿಷ್ಟ್ಯತೆ ಮತ್ತು ಮಹತ್ವದ ಕುರಿತು ಖ್ಯಾತ ಜ್ಯೋತಿಷಿಗಳಾದಂಥ ಶ್ರೀ ಜ್ಯೋತಿಷ್ಯ ಆಚಾರ್ಯ ಬಾಲಸುಬ್ರಹ್ಮಣ್ಯ ಗುರೂಜಿಯವರು ಯುಗಾದಿಯ ಆಚರಣೆ ಮತ್ತು ಮಹತ್ವದ ಕುರಿತು ಬಹಳ ವೈಜ್ಞಾನಿಕವಾಗಿ ಕೂಡ ನಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ರು. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.